ಬಿಜೆಪಿಯಿಂದ ಕೆಲವರು ಕಾಂಗ್ರೆಸ್ಗೆ ಬರಲಿದ್ದಾರೆ ಅಂತ ಸಚಿವ ಎಂಬಿ ಪಾಟೀಲ ಹೊಸ ಬಾಂಬ್ ಸಿಡಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಸದ್ಯದಲ್ಲೇ ಕಾಂಗ್ರೆಸ್ನಿಂದ ಆಪರೇಷನ್ ಹಸ್ತ ಶುರುವಾಗಲಿದೆ ಅಂತ ಪರೋಕ್ಷವಾಗಿ ತಿಳಿಸಿದರು. ಇನ್ನು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬರುವವರ ಅಂಕಿ ಸಂಖ್ಯೆ ಹೇಳಲ್ಲ, ಬಹಳ ಜನ ಬರ್ತಾರೆ, ನಿಮಗೂ ಗೊತ್ತಿದೆ ಯಾರು ಬರ್ತಾರೆ ಅನ್ನೋದು ಅಂತ ಮಾರ್ಮಿಕವಾಗಿ ಹೇಳಿದ್ರು. ಇದಲ್ಲದೆ ಅವಕಾಶವಾದಿಗಳಿಗೆ ಏನ್ ಮಾಡೋಕೆ ಆಗಲ್ಲ, ಕಾಲ ಕಾಲಕ್ಕೂ ಇಂಥದ್ದನ್ನ ನೋಡ್ತಾ ಇದ್ದೇವೆ. ಅಲ್ಲದೆ ಹೋಗೋರು ಹೋಗ್ತಾರೆ, ಬರೋರು ಬರ್ತಾರೆ ಅಂತ ಪರೋಕ್ಷವಾಗಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಅವಕಾಶವಾದಿಗಳ ಬಗ್ಗೆ ನಾವು ಏನು ಮಾಡಕ್ಕಲ್ಲ. ಜಗತ್ತಿನ ನಿಯಮ ಇವತ್ತು ಯಾವಾಗಲೂ ಕಾಲಕ್ಕೂ ಇಂಥದ್ದು ನಾವು ನೋಡ್ತಾ ಇದ್ದೀವಿ. ಆಯ್ತು ಒಂದು ರೀತಿಯಿಂದ ಅದು ಶುದ್ಧ ಆಗ್ಬೇಕು. ಹೋಗೋರು ಹೋಗ್ತಾರೆ, ಬರೋರು ಬರ್ತಾರೆ. ಅದೇ ಇವತ್ತು ದಿವಸ ನಾವು ನಮ್ಮ ಸಿದ್ಧಾಂತ ಇಟ್ಟುಕೊಂಡು ನಾವು ಮುಂದುವರಿತೀವಿ. ಇವತ್ತು ನಾವು ಇನ್ನಷ್ಟು ಹೆಚ್ಚಿಗೆ ಬದ್ಧತೆಯಿಂದ ನಮ್ಮ ಸಿದ್ಧಾಂತ ನಾವು ಯತ್ನಾಳ್ ಅವರು ಚಿಂಚೋಳಿ ಫ್ಯಾಕ್ಟರಿ ಬಂದ್ ಕಾನೂನು ಪ್ರಕಾರ ಸರ್ಕಾರಗಳು ಕ್ರಮ ಕೈಗೊಂಡಿದ್ದಾರೆ. ಇವತ್ತು ಅದು ಯಾವುದು ಬೋಲ್ಡು, ಪರಿಸರ ಮಾಡಿಕೊಂಡು ಅದಕ್ಕೇನು ಅಧ್ಯಕ್ಷರು ಇವತ್ತು ಸಹ ಕಾಂಗ್ರೆಸ್ನವರು ಇಲ್ಲ, ಅಲ್ಲಿ ಬಿಜೆಪಿಯವರ ಅವಧಿಯಲ್ಲೇ ಆಗಿದಂತ ಅಧ್ಯಕ್ಷರಲ್ಲಿ. ಹೀಗಾಗಿ ಅದು ಕಾನೂನು ಯಾವುದೇ ಒಂದು ಫ್ಯಾಕ್ಟ್ರಿ, ಯತ್ನಾಳ್ ಫ್ಯಾಕ್ಟ್ರಿ ಅಂತಲ್ಲ, ಎಂಬಿ ಪಾಟೀಲ್ ಫ್ಯಾಕ್ಟ್ರಿ ಇರ್ಬೋದು, ಮತ್ತೊಬ್ಬರ ಫ್ಯಾಕ್ಟ್ರಿ ಇರ್ಬೋದು, ಕಾನೂನಾತ್ಮಕವಾಗಿ ಏನು ನಡೆದಿರ್ತದೆ ಅದಕ್ಕೆ ಕ್ರಮ ಕೈಗೊಂಡಿರ್ತಾರೆ. ಅದು ಸರಿ ಇರದಿದ್ರೆ ಅವರು ಅದನ್ನು ಪ್ರಶ್ನಿಸಬೇಕಾಗ್ತದೆ ಕೋರ್ಟ್ನಲ್ಲಿ. ಅದ್ರ ಬಗ್ಗೆ ಅವರು ಕೋರ್ಟ್ ಬಗ್ಗೆ ನಾನು ಹೇಳಿದ್ದಲ್ಲ, ಅಧ್ಯಕ್ಷ ನಮ್ಮವರಲ್ಲಪ್ಪ, ಅಧ್ಯಕ್ಷರು ಅಂದ್ರೆ ಬಿಜೆಪಿ ಅವ್ರದೇ ಕೆವಾಡ ಇದೆ. ಅಧ್ಯಕ್ಷರು ಬಿಜೆಪಿ ಅವಧಿಯಾಗ ಆಗಿದ್ದು ಅಂದ್ರೆ ಬಿಜೆಪಿ ಅವರು ಯತ್ನಾಳ್ ಅವ್ರ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇದೆಲ್ಲ ಕಾನೂನು ಸಮಸ್ಯೆಗಳು ರಾಜಕೀಯವಾಗಿ ಈಗ ಮಾತಾಡಿದ್ರೆ ನಾವು ಹಿಂಗೆ ಹೇಳ್ಬೇಕಾಗ್ತದೆ. ಈಗ ಶಾಮೂರ್ ಶಿವಶಂಕರ್ ಅವರು ಇಲ್ಲ ಯಡಿಯೂರಪ್ಪ ಅವ್ರ ಬಗ್ಗೆ ಮತ ಚಲಾಯಿಸಿದ್ದಾರೆ ನೋಡಿ. ಹಿರಿಯರಾಗಿ ಒಂದು ದಿವಸ ಮಕ್ಕಳಿಗೆ ಒಂದು ದಿವಸ ಆಶೀರ್ವದಿಸಿರ್ತಾರೆ, ಒಳ್ಳೆ ಕೆಲಸ ಅದೊಂದು ಕಾರ್ಯಕ್ರಮದಲ್ಲಿ ಹೇಳಿರ್ತಾರೆ. ಅದಕ್ಕೆ ಅರ್ಥಕ ಅನರ್ಥಕ ಇಸ್ಕೊಳ್ಳೋಂಥದ್ದು ಆಗೋದಿಲ್ಲ. ಚುನಾವಣೆ ಬಂದಾಗ ಈಗ ಶಾಮನೂರವ್ರು ಕಾಂಗ್ರೆಸ್ ನಿಂತಿರ್ತಾರೆ ಏನ್ರಿ, ಕಾಂಗ್ರೆಸ್ ಶಾಮನೂರವ್ರು ಕೂಡ ನಾಳೆ ಶಿವಮೊಗ್ಗಕ್ಕೆ ಬಂದಾಗ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾರೆ. ಒಂದು ವೇದಿಕೆ ಇರ್ತದೆ, ಯುವಕದನ ಮಕ್ಕಳ ಸಮಾನದನ ಆಯ್ತಪ್ಪ ಒಳ್ಳೆ ಕೆಲಸ ಮಾಡಿದೀನಿ ಅಂತ ಹೇಳಿದಾರೆ ಒಂದು ಕಾರ್ಯಕ್ರಮದಲ್ಲಿ. ಅದನ್ನ ಎಷ್ಟು ದೊಡ್ಡದಾಗಿ ಬಿಂಬಿಸ್ತದೆ. ಕಾಂಗ್ರೆಸ್ ಅದು ಇಫೆಕ್ಟ್ ಆಗಂಗಿಲ್ಲ ಯಾರಿಗೆ? ಕಾಂಗ್ರೆಸ್ಗೆ ಎಷ್ಟು ಸಲ ಹೇಳ್ತಾರೆ. ಈಗ ಎಂಪಿ ಪಾಟೀಲ್ ಮಾತ್ರ ಬಂದು ಹೋಗಿರ್ತಾರೆ. ಯಡಿಯೂರಪ್ಪ ಬಂದ ಎಂಪಿ ಪಾಟೀಲ್ ಒಳ್ಳೆ ಕೆಲಸ ಮಾಡಿದ ನಂತರ ಹೋಗಿದ್ದಾರೆ ಅಂದ್ರೆ ಏನಾಯ್ತು? ಮತ ಹಾಕಿ ಅಂತ ಹರಿಸ್ತನ್ನಿ ಅಂತ ಹೇಳಿದ್ರು. ವಯಸ್ಸು ಅವ್ರಿಗೆ ಯಾರೆಲ್ಲ ಬರ್ಬೋದು ನಿಮ್ಗೆ ಗೊತ್ತಿದೆ, ನಮ್ಗಿಂತ ಜಾಸ್ತಿ ನಿಮ್ಗೆ ಗೊತ್ತಿದೆ ಯಾರೆಲ್ಲ ಬರ್ತಾ ಇದಾರೆ. ನಮ್ಗೆ ಗೊತ್ತಿಲ್ಲ ಸರ್, ನೀವೇ ಹೇಳಿ ಸರ್. ಅಂದ್ರೆ ಯಾರಾದ್ರೂ ಅದನ್ನೆಲ್ಲ ಇಲ್ಲಿ ಪತ್ರಿಕರ ಮುಂದೆ ಹೇಳಕ್ ಬರಲ್ಲ. ಅದನ್ನ ಸರ್ ಯಾರು ಬೇಡ ಸರ್, ಸಂಖ್ಯೆನಾದ್ರೂ ಹೇಳಿ ಸರ್. ಬರ್ತಾರಪ್ಪ, ಬಹಳ ಜನ ಬರ್ತಾರೆ.